ಅಖಾಡ ಬಿಗ್ ಫೈಟ್ ಮುಂದುವರಿಸ್ತಾ ಇದ್ದೀನಿ. ಪಹಲ್ಗಾಮಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮಲ್ಲಿ ಆಗಿರತಕ್ಕಂಥ ಘೋರ ಇದು. ಉಗ್ರರು ನರಮೇಧವನ್ನು ಮಾಡಿ ಹೋಗಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಸಾವಿನ ಸಂಖ್ಯೆ ಜಾಸ್ತಿ ಆಗದಿರಲಪ್ಪ ಅಂತ. ಸಾವಿನ ಸಂಖ್ಯೆ ಜಾಸ್ತಿ ಆಗದೇ ಇರಲಿ ಅಂಥೇಳಿ ಮೊದಲು 5 ಅಂತ ಬಂತು, 12 ಆಯಿತು. ಈಗಿನ ನಂಬರ್ 27 ಜನ ಸತ್ತಿದ್ದಾರೆ. 27 ಜನ ಸತ್ತಿದ್ದಾರೆ. ಮೊಟ್ಟ ಮೊದಲಿಗೆ ನಮ್ಮ ಕನ್ನಡಿಗ ಮಂಜುನಾಥ್ ರಾವ್ ತೀರ್ಕೊಂಡಿದ್ರು. ಅದೊಂದು ಆಘಾತಕಾರಿ ಸುದ್ದಿ. ಆಮೇಲೆ ಅದ್ರ ಬಗ್ಗೆ ನಾವು ಹೋಗ್ತಾ ಹೋದಂತೆ ಇಲ್ಲಿವರೆಗೂ 27 ಜನ ಈ ನರಮೇಧದಲ್ಲಿ ಸತ್ತು ಹೋಗಿರೋದು. ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಏನು ಗುಂಪೆ ಪ್ರವಾಸಿಗರಿರ್ತಾರೆ, ಎಲ್ಲರನ್ನೂ ಹಿಂದೂನಾ ಅಂತ ಕೇಳಿದ್ದೆ, ಎಲ್ಲರನ್ನೂ ಶೂಟ್ ಮಾಡಿದ್ದೆ, ತಲೆ ಮರೆಸ್ಕೊಂಡಿದ್ದೆ. ಇಷ್ಟೇ ಕೆಲಸ ಅಲ್ಲಿ. ಉಗ್ರರ ಕ್ರೌರ್ಯ ನೋಡಿ. ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ, ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಯಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 ಮಿನಿಟ್ಸ್ ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ಟೆರರಿಸ್ಟ್ ಅಟ್ಯಾಕ್. ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಆರ್ಡರ್ ಮಾಡ್ತಿದ್ರಲ್ಲ, ಹಿಂಗೆ ರಕ್ತದ ಮಡುವಲ್ಲಿ ಬಿದ್ದಿದ್ರು ಸರ್. ನಾನು ನನ್ ಗಂಡ ಮಗ ಸರ್. ಆಮೇಲೆ ಪ್ಲೀಸ್ ನಾನು ಒಂಚೂರು ಫೋನ್ ಚಾರ್ಜ್ ಹೋಗ್ತಾ ಇದೆ ಸರ್. ಅಲ್ಲೇ ಇದೀವಿ, ಹಾಸ್ಪಿಟಲ್ ಅಲ್ಲಿ ಇದೀವಿ. ನಾನು ನನ್ ಮಗ ಆರಾಮಿದೀವಿ, ನಮಗೇನಾಗಿಲ್ಲ. ಕರ್ನಾಟಕದಲ್ಲಿ ಇವರು ಸಾಗರದವ್ರೊಬ್ರು ಇದಾರೆ. ನಾವು 19th ಹೋಗಿದ್ವಿ ಸರ್. ನಾವು 24th ಬರೋದು. ಆಮೇಲೆ ಮಾಡಿ ಸರ್, ಪಹಲ್ಗಾಮ್ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ, ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಯಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 ಮಿನಿಟ್ಸ್ ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ಟೆರರಿಸ್ಟ್ ಅಟ್ಯಾಕ್. ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಆರ್ಡರ್ ಮಾಡ್ತಿದ್ರಲ್ಲ, ಹಿಂಗೆ ರಕ್ತದ ಮಡುವಲ್ಲಿ ಬಿದ್ದಿದ್ರು ಸರ್. ನಾನು ನನ್ ಗಂಡ ಮಗ ಸರ್. ಆಮೇಲೆ ಪ್ಲೀಸ್ ನಾನು ಒಂಚೂರು ಫೋನ್ ಚಾರ್ಜ್ ಹೋಗ್ತಾ ಇದೆ ಸರ್. ಅಲ್ಲೇ ಇದೀವಿ, ಹಾಸ್ಪಿಟಲ್ ಅಲ್ಲಿ ಇದೀವಿ. ನಾನು ನನ್ ಮಗ ಆರಾಮಿದೀವಿ, ನಮಗೇನಾಗಿಲ್ಲ. ಕರ್ನಾಟಕದಲ್ಲಿ ಇವರು ಸಾಗರದವ್ರೊಬ್ರು ಇದಾರೆ. ನಾವು 19th ಹೋಗಿದ್ವಿ ಸರ್. ಇದು ಕರ್ನಾಟಕದಲ್ಲಿ ತೀರ್ಕೊಂಡ್ರಲ್ಲ, ಕರ್ನಾಟಕದವರು ಮಂಜುನಾಥ್ ರಾವ್ ಅವರು, ಅವರ ಪತ್ನಿಯ ಒಂದು ಧ್ವನಿ ಇದು. ಅವ್ರು ಹೇಳ್ತಾ ಇದ್ದಾರೆ, ಪಹಲ್ಗಾಮಲ್ಲಿ ಯಾವುದೋ ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋದ್ವಿ. ಕುದುರೆ ಮೇಲೆ ಹೋಗ್ಬೇಕಲ್ಲಿ. ಅಲ್ಲಿ ಹೋದಾಗ ನಾವು ನೋಡ್ತಾ ಇದ್ವಿ, ಇವರು ಸ್ನ್ಯಾಕ್ಸ್ ತರಕ್ಕೆ ಅಂತ ಹೋದರು. ಏನೋ ಗುಂಡಿನ ಶಬ್ದ ಆಯಿತು ಅಂದಾಗ ಈ ಕಡೆ ಎಲ್ಲ ಆರ್ಮಿ ಎಲ್ಲ ಸಹಜ, ಏನೋ ತಾಲೀಮೋ ಅದೋ ಇದೋ ಇರಬೇಕು ಅಂತ ನಾವು ಅಂದ್ಕೊಂಡ್ವಿ. ನೋಡಿದ್ರೆ ನನ್ನ ಗಂಡ ರಕ್ತದ ಮಡುವಿನಲ್ಲೇ ಬಿದ್ದಿದ್ರು ಸರ್. ಏನು ಮಾಡ್ಬೇಕು ನಮಗೆ ಗೊತ್ತಾಗಲಿಲ್ಲ. ಈಗ ನಾವೆಲ್ಲ ಆಸ್ಪತ್ರೆಯಲ್ಲಿದ್ದೀವಿ. ಮೊಬೈಲ್ ಚಾರ್ಜು ಕೂಡ ಬಹಳ ಕಡಿಮೆ ಆಗ್ತಾ ಇದೆ, ಬ್ಯಾಟ್ರಿ ಕೂಡ ಡೌನ್ ಆಗ್ತಾ ಇದೆ ಅಂತೇಳಿ. ಅಂದರೆ ನಿಮಗೆ ಅಸಹಾಯಕತೆ ಹೇಗೆ ಬಂದುಬಿಡುತ್ತೆ ನೋಡಿ. ಇವತ್ತಿಗೆ ಅದೇ ಫ್ಯಾಮಿಲಿ ಈ ಕಡೆ ಶಿವಮೊಗ್ಗದಿಂದ ನಾವು ಚೆಕ್ ಮಾಡ್ಕೊಂಡ್ವಿ. ಹೇಗಾದರೂ ಮಾಡಿ ಆ ಬಾಡಿ ತರಿಸ್ಕೊಡ್ರಪ್ಪ ನಮಗೆ ಅಲ್ಲಿಂದ. ತುಂಬ ಪ್ರೊಸೀಜರ್ಸ್ ಅದು. ನಮ್ಮ ಊರಲ್ಲಿ ನಾವು ತೀರ್ಕೊಳ್ಳೋದು ಬೇರೆ, ನಮ್ಮ ರಾಜ್ಯದಲ್ಲಿ ನಾವು ತೀರ್ಕೊಳ್ಳೋದು ಬೇರೆ. ಬೇರೆ ರಾಜ್ಯಗಳಿಗೆ ಹೋಗಿ, ಬೇರೆ ದೇಶಗಳಿಗೆ ಹೋಗಿ ತೀರ್ಕೊಂಡಾಗ ಆ ಇಡೀ ಫ್ಯಾಮಿಲಿ ಒಂದು ಕಡೆ ಆ ದುಃಖದಲ್ಲಿರ್ತಾರೆ ಅವರು. ಯಾವ ದುಃಖ, ಅವ್ರನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಅಂತ. ಇನ್ನೊಂದು ಕಡೆ ಪ್ರೊಸೀಜರು, ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಬೇಕು, ಅನುಮತಿಗಳು ಸಿಗಬೇಕು, ಅಲ್ಲೊಂದು ಶವಪೆಟ್ಟಿಗೆ ಸಿಗಬೇಕು, ಅಲ್ಲೊಂದು ವಿಮಾನ ನಿಲ್ದಾಣದಿಂದ ಅನುಮತಿಗಳು ಬೇಕಾಗ್ತವೆ, ಅಲ್ಲಿ ಡೆಡ್ ಬಾಡಿ ಬರಬೇಕಲ್ಲ ವಿಮಾನದಿಂದ. ಅದೇನು ಕೊಲೆನಾ, ಸಹಜ ಸಾವ, ಹಾರ್ಟ್ ಅಟ್ಯಾಕಾ, ಅದ್ರ ಬಗ್ಗೆ ಪರಿಶೀಲನೆಗಳಾಗಬೇಕು, NOCಗಳು ಕೊಡಬೇಕಾಗತ್ತೆ, ಡಾಕ್ಟ್ರ್ ಕನ್ಫರ್ಮ್ ಮಾಡಬೇಕು, ಆಡಳಿತ ಕನ್ಫರ್ಮ್ ಮಾಡಬೇಕು, ಇಲ್ಲಿಂದ ಕಮ್ಯುನಿಕೇಷನ್ ಆಗಬೇಕು. ಹಣಕ್ಕೆ ಹಣ ಹೋಗಿದ್ದಕ್ಕೆ ಮನುಷ್ಯ, ಉಸಿರಾಡ್ತಾ ಹೋದಂಥ ಮನುಷ್ಯ ಅಲ್ಲಿ ಹೆಣ ಆಗಿದ್ದಾನೆ. ಯಾರಿಗೂ ಶಕ್ತಿ ಇರಲ್ಲ ಯಾರಿಗೂ. ನಾನಿದ್ದೀನಿ, ಓಡಾಡ್ತೀನಿ ಅಂಥೇಳಿ. ಯಾರೋ ಫ್ಯಾಮಿಲಿಯಲ್ಲೇ ಸ್ವಲ್ಪ ಗಟ್ಟಿಗಿರೋಂಥ ಮನುಷ್ಯ ಓಡಾಡ್ತಿರ್ಬೇಕು. ಅವನು ಊಟ ಮಾಡಿದ್ನ, ನೀರು ಕುಡಿದ್ನ, ದುಡ್ಡಿದೆಯಾ ಇಲ್ವಾ, ಇದೆಲ್ಲ ದೊಡ್ಡ ವಿಷಯ. ಅದು ಅವನೊಬ್ಬನಿಗೆ ಮಾತ್ರ ಗೊತ್ತಿರುತ್ತೆ. ಅವನು ಏನು ಅನುಭವಿಸ್ತಾ. 1 ವಾರ ಆಗುತ್ತೆ ರೀ, 1 ವಾರ ಆಗುತ್ತೆ. ಅಲ್ಲಿ ನೋಡಿದ್ರೆ ಅಲ್ಲೊಬ್ಬರು ಹೆಣ ಕಾಯ್ಕೊಂಡು ಕೂತಿರಬೇಕು. ಎಲ್ಲಿ ಸತ್ತೋಗಿರ್ತಾರೋ ಅಲ್ಲಿ ಯಾವುದೋ ಒಂದು ಕೋಲ್ಡ್ ಬಾಕ್ಸಲ್ಲಿ, ಕೋಲ್ಡ್ ಸ್ಟೋರೇಜಲ್ಲಿ ಬಾಡಿ ಇಟ್ಟಿರ್ತಾರೆ. ಕೆಲವು ಬಾಡಿಗಳು 2 ದಿನ 7 ದಿನ ಆಗ್ತವೆ, ಕೆಲವು 8 ದಿನ.
ಸರ್ಕಾರ ಮುಂದೆ ಬಂದರೆ ಪರವಾಗಿಲ್ಲ, ಒಂದೆರಡು ದಿನಗಳಲ್ಲಿ ಬರಬಹುದು. ಸರ್ಕಾರ ಬರೆದಿರೋ ಸಂದರ್ಭಗಳಿದೆಯಲ್ಲ, 8 ದಿನ 9 ದಿನ ಆಗುತ್ತೆ, ಬಾಡಿ ಊತ ಬಂದುಬಿಟ್ಟಿರುತ್ತೆ. ಕೆಲವರು ಏನು ಮಾಡಿಬಿಡ್ತಾರೆ, ಇಲ್ಲಿಂದನೇ ಒಂದು ಯಾರೋ ಸ್ವಲ್ಪ ಜನ ಬಂದುಬಿಟ್ರಪ್ಪ, ಅಲ್ಲೇ ಸಂಸ್ಕಾರ ಮಾಡಿಬಿಡೋಣ, ಅಲ್ಲಿಂದ ತರೋದ್ರ ಬದಲು ಅಲ್ಲೇ ಸಂಸ್ಕಾರ ಮಾಡೋಣ ಅಂತ ಆ ಥರನೂ ಮಾಡೋರಿದ್ದಾರೆ. ಇಲ್ಲಿ ನೋಡಿ ಎಂಥ ದುರಂತ. ಆ ಹೆಣ್ಣುಮಗಳು ಮಾತಾಡ್ತಾ ಇದ್ದರು, ಸಂಭ್ರಮದಲ್ಲಿ ಎಷ್ಟು ಬೇಗ ಆ ಸಂಭ್ರಮವನ್ನು ಸ್ಮಶಾನ ಮಾಡಾಕ್ಬಿಡ್ತಾರೆ ಇವರು. 27 ಜನ ನಮಗಿರೋ ಮಾಹಿತಿ.